ಅಲ್ಲಿ ಯಾವುದೇ ರೀತಿಯ ಯಾವುದೇ ಜೀವನ ಇಲ್ಲ. ನಮ್ಗೆ ಅದು ಒಂದೇ ಆ ರೈತರು ಎಲ್ಲಾನು ಅದನ್ನು ನಂಬಿ ಬೆಳೆದಿದ್ದೀವಿ. ಬದುಕಿ ಅದು ಸರ್ಕಾರ, ಜಿಲ್ಲಾಡಳಿತ, ತಾಲೂಕು ಆಡಳಿತ ಎಲ್ಲರೂ ನಮ್ಮ ಅಂತ ಇದ್ದಾರೆ. ನಮಗೆ ಬಿಡೋ ಪರಿಸ್ಥಿತಿ ಬರುತ್ತೆ. ಆ ಕೆರೆ ನಾವು ಏನೇ ಚಟುವಟಿಕೆ ಮಾಡೋದು, ನಾವು ಕೃಷಿ ಆಗಲಿ, ಪಶುಸಂಗೋಪನೆ ಒಂದೇ ಮೂಲ ಸುಮಾರು 90 ಶ್ರೀ ಅಯ್ಯದು ಜಯಚಾಮರಾಜರ ಕಾಲದಲ್ಲಿ ಕೃಷಿ ನಮ್ಮ ಕೆರೆ ಒಂದೇ ಆಗಿರೋಲ್ಲ. ನಾವು ಇದನ್ನೇ ನಂಬಿ ಮಾಡ್ತಾ ಇದ್ದೀವಿ. ಸಡನ್ ಆಗಿ ಯೋಜನೆ ಮಾಡಿದ್ರೆ ನಾವು ಎಲ್ಲ ತೊಂದರೆ ಆಗುತ್ತೆ. ಊರುಗಳು ಬಿಡಬೇಕಾಗುತ್ತೆ, ನಿರುದ್ಯೋಗವಂತರಾಗ್ತೀವಿ. ಸೊ ಆದ್ರಿಂದ ನಾವು ಜೀವನ ನಡೆಸೋದ್ರಿಂದ ನಮಗೆ ಇದನ್ನು ಕೂಡಲೇ ಸರ್ಕಾರ ಕೈಬೇಕು. ಇದರಿಂದ ಆಗುವ ಅನಾಹುತ ಮುಂದೆ ಸರ್ಕಾರ ಬೇಕಾಗುತ್ತೆ. ಇದರಿಂದ 2011ರಲ್ಲಿ ರೀತಿ ಮಾಡಿದ್ರು. ಮಂಜುಳಾ ಅವರಿದ್ದಾಗ ಆವಾಗಲೂ ಸಂಘದವರು, ಸಂಘಗಳವರು, ಸಂಘದವರು, ಗ್ರಾಮ ಸುಮಾರು 5 ಹಳ್ಳಿ, 4 ತಾಲೂಕು ಪ್ರದೇಶ ಎಲ್ಲವೂ ನಮ್ಮ ಕೆರೆಗೆ ನಂಬಿಕೊಂಡು ಜೀವನ ಇದರಿಂದ ಕೂಡ ತಕ್ಷಣ ಈಗ ಜುಲೈ ಮುಂಗಾರು ನಮಗೆ ನಾವು ಬೆಳೆಯನ್ನು ಬೆಳೆದು ಜೀವನ ನಡೆಸಲಿಕ್ಕೆ ಸಾಧ್ಯ. ಈಗ ನೀರು ಒಂದು ಅವರು ರಾಜಕೀಯ ಆಗಿರ್ಬೋದು, ಅವರು ಒಂದು ತಿಳಿಸ್ಕೊಳ್ಳೋದಕ್ಕೆ ಜನರು ದಿಕ್ಸೂಚಿಗಳು ನಿಜವಾಗ್ಲೂ ಕೆರೆ ಬಿಟ್ಟರೆ ನಾವು ಬರೋಕ್ಕೆ ಸಾಧ್ಯ. ನಾವು ಶಿಡ್ಲಘಟ್ಟ ತಾಲೂಕು ಸಾದ್ಲಿ ಹೋಬಳಿ ಗ್ರಾಮ ಮತ್ತು ಸುತ್ತಮುತ್ತಲ ಎಲ್ಲ ಗ್ರಾಮ ಸುಮಾರು 25